ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವತ್ತೇನು ಓಕೆ, ಈ ವಾರ ಗಣೇಶ ಚತುರ್ಥಿ ಹಬ್ಬ ಇದೆ. ಸೊ ಹಾಗಾಗಿ ನಾನು ಅದ್ರ ಪ್ರಿಪ್ರೇಷನಲ್ಲಿ ಇರ್ತೀನಿ. ಆ್ಯಂಡ್ ಊರಿಗೆ ಬೇರೆ ಹೋಗ್ತಾ ಇದ್ದೀನಿ. ಹಾಗಾಗಿ ನಾನು ಏನು ಮಾಡಬೇಕು ಅಂದರೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಎಲ್ಲ ಇದೆ, ಅದನ್ನೆಲ್ಲ ಮುಗಿಸ್ಕೊಂಬಿಟ್ಟು ನಾನು ಇವತ್ತು ಸಂಜೆನೇ ನಾನು ಊರಿಗೆ ಹೋಗ್ತಾಯಿದ್ದೀನಿ. ಅಲ್ಲಿ ಅತ್ತೆ ಮಾವ ನಾವು ಎಲ್ಲ ಸೇರಿಬಿಟ್ಟು ನಾವು ಹಬ್ಬ ಸೆಲೆಬ್ರೇಟ್ ಮಾಡ್ತಾಯಿದ್ವಿ, ಗೌರಿ ಗಣೇಶ ಹಬ್ಬ. ನಾನು ಊರಿಗೆ ಹೋಗ್ತಾ ಇರ್ತೀನಿ. ಅಲ್ಲಿ ತೋಟ ಇದೆ, ಅತ್ತೆ ಮಾವ ಎಲ್ಲರೂ ಇದ್ದಾರೆ. ಸೊ ನಾನು ಇಲ್ಲೂ ಇರ್ತೀನಿ, ಊರಲ್ಲೂ ಇರ್ತೀನಿ. ಹಾಗಾಗಿ ಅಲ್ಲಿಗಂತೂ ಹೋಗ್ತಾನೆ ಇರ್ತೀನಿ ನಾನು 15 ದಿನಕ್ಕೆ, ತಿಂಗಳಿಗೆ 2 ಟೈಮ್ಸ್. ಹಾಗಾಗಿ ಈ ಸಲ ಹಬ್ಬ ಎಲ್ಲರೂ ಸೆಲೆಬ್ರೇಟ್ ಮಾಡ್ತೀವಿ. ಅಕ್ಕ ಬಾವ ನಾವು ಎಲ್ಲರೂ ರಿಲೇಟಿವ್ಸು ಬರ್ತಾರೆ. ಹಾಗಾಗಿ ಮಕ್ಕಳೆಲ್ಲರ ಜೊತೆ ಸೇರಿಕೊಂಡು ಈ ಹಬ್ಬನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ ನಾವು ಯಾವಾಗಲೂ. ನನಗೆ ಸ್ವಲ್ಪ ಹೊರಗಡೆ ಹೋಗೋಕ್ಕೆ, ಅಂದರೆ ಗಣೇಶ ಮಂಟಪ ಇದೆಯಲ್ಲ, ಅದನ್ನು ಡೆಕೋರೇಷನ್ ಮಾಡೋಕ್ಕೆ ಸ್ವಲ್ಪ ಸಣ್ಣ ಪುಟ್ಟ ಐಟಮ್ಗಳೆಲ್ಲ ಬೇಕಿತ್ತು. ಹಾಗಾಗಿ ಮಕ್ಕಳಿಗೆ ಪಂಚೆ ಇರಲಿಲ್ಲ, ಅದನ್ನು ಪಂಚೆ ಶಲ್ಯನ ತೊಗೊಬಂದುಬಿಡೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿಕೊಂಡೆ. ಸೊ ನನ್ನ ಟೈಮಿಂಗ್ಸ್ ಸೆಟ್ ಆಗಬೇಕಲ್ವ, ಸೊ ಅದೇ ಥರನೇ ಬೇಗನೂ ಬ್ರೇಕ್ಫಾಸ್ಟ್ ಕೂಡ ಈಸಿಯಾಗಿ ಕ್ವಿಕ್ಕಾಗಿ ಮಾಡೋ ಥರ ಉಪ್ಪಿಟ್ಟು ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಅಂದರೆ ಏನೂ ಇಲ್ಲ, ಆಯಿಲ್ ಹಾಕ್ಕೊಂಡೆ, ಉದ್ದಿನಬೇಳೆ ಹಾಕ್ಕೊಂಡೆ, ಹಸಿಮೆಣಸು, ಬೇವಿನ ಸೊಪ್ಪು, ಈರುಳ್ಳಿ ಹಾಕ್ಕೊಂಬಿಟ್ಟು, ಬಟಾಣಿ ಇತ್ತು ಸ್ವಲ್ಪ, ಕ್ಯಾರೆಟು ಮತ್ತು ಬೀನ್ಸು ಇದಿಷ್ಟು ಹಾಕ್ಕೊಂಬಿಟ್ಟು ಫ್ರೈ ಮಾಡಿ, ಸಣ್ಣ ರವೆ ಇರುತ್ತಲ್ಲ, ರವೆನ ಫ್ರೈ ಮಾಡ್ಕೊಂಡ್ಬಿಟ್ಟಿದ್ದೆ ಹಿಂದಿನ ದಿನವೇ. ಅದನ್ನೆಲ್ಲ ಹಾಕ್ಬಿಟ್ಟು ಸೂಪರಾಗಿರೋ ಒಂದು ಉಪ್ಪಿಟ್ಟಂತೂ ರೆಡಿ ಆಯಿತು. ಅದನ್ನು ಬೇಗ ತಿಂದ್ಕೊಂಡು ಮುಗಿಸ್ಕೊಂಡ್ಬಿಟ್ಟಿದ್ದೀನಿ. ಈ ವಾರ ಅಂದರೆ ಈಗ ಹಬ್ಬದ ಟೈಮಲ್ಲಿ, ಅಂದರೆ ಹಬ್ಬದ 2 ಡೇಸ್ 3 ಡೇಸ್ ಬ್ಯಾಕಲ್ಲಿ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಅಂತ ಅನಿಸುತ್ತೆ. ಸೊ ಹಬ್ಬದ ನೆಕ್ಸ್ಟ್ ಡೇ, ಹಬ್ಬದ ಹಿಂದಿನ ದಿನ ಸ್ವಲ್ಪ ಮಳೆ ಆದರೆ ಕಡಿಮೆ ಆಗಿದ್ರೆ ಸ್ವಲ್ಪ ಎಂಜಾಯ್ ಮಾಡುವುದು ಹಬ್ಬನ. ಇದೇ ರೀತಿ ಮಳೆ ಬರ್ತಾಯಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಒಂಥರ ಇರಿಟೇಷನು, ಚಿರಿ ಮಳೆ ಬರ್ತಾಯಿದ್ರೆ ಹೊರಗಡೆ ಎಲ್ಲೂ ಹೋಗೋಕ್ಕೂ ಆಗೋಲ್ಲ, ಏನೋ ಬೋರಿಂಗ್ ಆಗಿರುತ್ತೆ ಹಬ್ಬ ಕೂಡ. ಸೊ ಇವತ್ತು ಎಲ್ಲ ಮಳೆ ಸ್ವಲ್ಪ ಚೆನ್ನಾಗಿದೆ, ಅಂದರೆ ಕಡಿಮೆ ಆಗಿದೆ, ಬಿಸಿಲು ಬಂದಿದೆ ಸ್ವಲ್ಪ. ನೋಡಬೇಕು ಹಬ್ಬದ ದಿನ ಏನಾಗುತ್ತೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಈ ವಿಡಿಯೋ ಬಂದು ನಾನು ಹಬ್ಬ ಟೈಮಲ್ಲೇ ಹಾಕಬೇಕಿತ್ತು, ಬಟ್ ನನಗೆ ಕೆಲಸ ಮತ್ತು ಹೆಲ್ತ್ ಇಶ್ಯೂಸು ಸ್ವಲ್ಪ ಇತ್ತು. ಹಾಗಾಗಿ ಶ್ರೇಯನ್ ಬೇರೆ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಬೇರೆ ಹೋಗಬೇಕಿತ್ತು. ಹಬ್ಬ ಅದು ಇದು ರಿಲೇಟಿವ್ಸು ಅಂತೆಲ್ಲ ಹೇಳ್ಕೊಂಡು ನಾನು ಈ ವಿಡಿಯೋನ ಆನ್ ಟೈಮ್ ನಾನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ನಿಮ್ಮನೆಲ್ಲ ಉಪ್ಪಿಟ್ಟನ್ನ ಯಾವ ಥರ ಮಾಡ್ತೀರಾ ಅಂತ ಹೇಳಿಬಿಟ್ಟು ತಿಳಿಸಿ. ನಾನು ಜಸ್ಟ್ ಇಲ್ಲಿ ಅರಿಶಿನ ಹಾಕಿಲ್ಲ, ಹಾಗಾಗಿ ಚಿಕ್ಕ ರವೆಯಿಂದ ಉಪ್ಪಿಟ್ಟು ಮಾಡೋದು. ಲಾಸ್ಟ್ ಟೈಮ್ ಒಂದು ವೀಡಿಯೋದಲ್ಲಿ ಕೂಡ ತೋರಿಸಿದ್ದೆ, ಚಿಕ್ಕ ರವೆದು ಉಪ್ಪಿಟ್ಟು ಮಾಡೋದ್ರಿಂದ ನಾನು ಅರಿಶಿನ ಹಾಕೋಲ್ಲ. ನಂಗೆ ಅದಕ್ಕೆ ಅರಿಶಿನ ಹಾಕೋದು ಅಷ್ಟೊಂದು ಇಷ್ಟ ಆಗೋಲ್ಲ. ಸೊ ಇಷ್ಟೇ, ಏನೇನಿದೆ ಒಗ್ಗರಣೆಗೆಲ್ಲ ಹಾಕ್ಕೊಂಬಿಟ್ಟು ವೆಜಿಟೇಬಲ್ಸ್ ಬೇಕಾದರೆ ಹಾಕ್ಕೊಂಡು, ಇಲ್ಲಾಂದರೆ ಆಪ್ಷನ್ ಹಾಗೆ ಕೂಡ ಮಾಡ್ಕೋಬೋದು. ಆನಂತರ ಉಪ್ಪು, ಲಿಂಬೆಹಣ್ಣು ರಸ, ಶುಂಠಿನೂ ಹಾಕಿಲ್ಲ ನಾನು, ಸ್ವಲ್ಪ ಸ್ವೀಟ್ ಹಾಕಿದ್ದೀನಿ. ಸೊ ಸಣ್ಣ ರವೆ ಅಲ್ವಾ, ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು. ನೋಡಿ ಈ ಥರ ಟೆಕ್ಸ್ಚರ್ ಬಂದಿದೆ, ಚೆನ್ನಾಗಾಗಿತ್ತು ಉಪ್ಪಿಟ್ಟು. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಮುಗಿಸ್ಕೊಂಡು, ಸ್ನಾನ ಎಲ್ಲ ಮುಗಿಸ್ಕೊಂಡು, ಚಿಂಟುನ ರೆಡಿನ ಮಾಡಿಕೊಂಡು, ಅವನು ಸ್ವಲ್ಪ ಪಿರಿ ಮಾಡ್ತಿರ್ತಾನಲ್ಲ, ಏನಾದರೂ ಒಂದು ಸಣ್ಣ ವಿಷಯಕ್ಕೆ ಹಠ ಮಾಡ್ಕೊಂಡಿದ್ದ. ಹಾಗಾಗಿ ಅವನನ್ನು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟೆ ನಾನು. ಅಲ್ಲಿ ಹೋದೆ, ತುಂಬ ರಶ್ ಇತ್ತು, ಹಬ್ಬ ಅಲ್ವಾ. ಸೊ ಶಾಪಿಂಗ್ ಅಂತ ಇವರು ಎಲ್ಲ ಬಂದಿದ್ದರು. ಕಸ್ಟಮರ್ಸ್ ಎಲ್ಲ ತುಂಬ ಜನ ಇದ್ದರು. ಸೊ ನಾನು ಡ್ರೆಸ್ ತೊಗೊಂಡೆ, ಒಂದು ಜೊತೆ ಡ್ರೆಸ್ ತೊಗೊಂಡೆ, ನೋಡೋಣ ಆದರೆ ವೇರ್ ಮಾಡೋಣ. ಇಲ್ಲ ರೆಡಿ ರೋಸ್ ಬೇಕಿತ್ತು ನನಗೆ, ಅದನ್ನು ತೊಗೊಂಡೆ. ನಂತರ ಪಂಚೆ ಬೇಕಿತ್ತಲ್ವ, ಪಂಚೆನ ತೋರ್ಸೋಕ್ಕೆ ಹೇಳಿ ನಾನು, ಅಂದರೆ ನನ್ನ ಭಾವನ ಮಗನಿಗೆ ದೊಡ್ಡವನಿಗೆ ತೊಗೊಳ್ಳೋಣ ಅಂತ ಹೇಳಿ ಸೆಲೆಕ್ಟ್ ಮಾಡ್ತಾಯಿದ್ದೆ. ಬಟ್ ಅದ್ರಲ್ಲಿ ಸೈಜ್ ಸಿಗ್ತಾ ಇರಲಿಲ್ಲ. ಅವನು ಸ್ವಲ್ಪ ಸಣ್ಣ ಇದ್ದಾನೆ, ಇವನು ಸ್ವಲ್ಪ ದಪ್ಪ ಇದ್ದಾನೆ. ಹಾಗಾಗಿ ನನಗೆ ಸ್ವಲ್ಪ ಅವ್ರನ್ನೇ ಕರ್ಕೊಬಂದುಬಿಟ್ಟಿದ್ರೆ ಅಂದರೆ ಕರೆಕ್ಟ್ ಆಗ್ತಿತ್ತು, ಸೈಜ್ ನೋಡ್ಕೋಬೋದಿತ್ತು ಅನ್ನಿಸ್ತು ನನಗೆ. ಬಟ್ ನೋಡೋಣ, ಇಬ್ರಿಗೂ ಒಂದೇ ಸೈಜ್ ತೊಗೊಳ್ಳೋಣ. ಅಕಸ್ಮಾತ್ ಬರಲಿಲ್ಲ ಅಂದರೆ ನೆಕ್ಸ್ಟ್ ಇಯರ್ಗಾದರೂ ಆಗುತ್ತೆ, ವೇಸ್ಟ್ ಏನಾಗಲ್ಲ. ತುಂಬ ಸಣ್ಣ ಸೈಜ್ ತೊಗೊಳೋದಕ್ಕಿಂತ ದೊಡ್ಡ ಸೈಜೇ ತೊಗೊಳೋದು ಬೆಟರ್ ಅಂತ ನನಗನ್ನಿಸ್ತು. ಹಾಗಾಗಿ ಇಬ್ರಿಗೂ ಒಂದೊಂದು ಪಂಚೆ ತೊಗೊಂಡೆ. ನೆಕ್ಸ್ಟು ಚಿಂಟುಗೆ ಪಂಚೆ ಇತ್ತು, ಶಲ್ಯ ಇರಲಿಲ್ಲ ಅಲ್ವಾ, ಹಾಗಾಗಿ ಅವನಿಗೆ ಶಲ್ಯ ತೊಗೋಬೇಕಿತ್ತು ನಾನು. ಬಟ್ ಅಲ್ಲೇನಾಯಿತು, ಸಣ್ಣದಿತ್ತು. ಅದನ್ನು ಬಿಟ್ಟು ಇನ್ನೊಂದು ಕಡೆ ಹೋಗಿ ತೊಗೊಳ್ಳೋಷ್ಟು ನನಗೆ ಟೈಮ್ ಇರಲಿಲ್ಲ. ಮಳೆ ಬೇರೆ ಬರೋ ಹಾಗಿತ್ತಲ್ವ, ಹಾಗಾಗಿ ಟೈಮ್ ಇರಲಿಲ್ಲ. ಅಲ್ಲೇ ತೋರಿಸಿ ಅಂತ ಹೇಳಿಬಿಟ್ಟು, ತುಂಬ ಚಿಕ್ಕದಂದರೆ ಹೀಗೆ ಶೋಲ್ಡರಿಗೆ ಪಿನ್ ಮಾಡ್ತೀವಲ್ಲ, ಪಿನ್ ಮಾಡಿ ಹಾಕ್ಕೊಳ್ಳೋ ಥರ. ಬಟ್ ಅವನು ಅದು ಇಷ್ಟಪಡ್ತಿರ್ಲಿಲ್ಲ ಮೊದಲೇ.
ಶಲ್ಯ ಬೇಡ ಅಂತ ಹೇಳ್ತಾ ಇದ್ದವನು ಒಂದು ಟೈಮ್ ನಾನು ವೇರ್ ಮಾಡಿದಾಗ. ಬಟ್ ಈ ಸಲ ಅಂತೂ ಡೆಫಿನೆಟ್ಲಿ ಹಾಕ್ಕೊಡೋದೇ ಇಲ್ಲ ಅಂತ ಗೊತ್ತಿತ್ತು. ಬಟ್ ಹಾಗಾಗಿ ನನಗೆ ಸ್ವಲ್ಪ ಲೆಂತ್ ಇರೋದು ಬೇಕಿತ್ತಲ್ವ, ನೋಡಿದೆ ಬಟ್ ಇರಲಿಲ್ಲ. ಏನಿದೆ ಅದನ್ನೇ ತೊಗೊಳೋಣ, ಇಷ್ಟಪಟ್ಟರೆ ಅಂದರೆ ಹಾಕೋತೀನಿ ಅಂದರೆ ಹಾಕಿದ್ರಾಯಿತು, ಇಲ್ಲದಿದ್ದರೆ ಬೇಡ ಅಂತ ಹೇಳ್ಬಿಟ್ಟು ಅದನ್ನು ಏನು 40 ರುಪೀಸ್ ಅಂತೆ, 40 ರುಪೀಸ್ ಕೊಟ್ಬಿಟ್ಟು ಅದನ್ನು ತೊಗೊಂಡು ಬಂದೆ. ನೆಕ್ಸ್ಟು ಏನು ಗಣಪತಿಗೆಲ್ಲ ಡೆಕೋರೇಷನ್ಗೆಲ್ಲ ಬೇಕಿತ್ತಲ್ಲ ಅದನ್ನು ತೊಗೊಂಡೆ. ಅಷ್ಟರೊಳಗೆ ಮಳೆ ಜೋರಾಗಿ ಶುರುವಾಗೋಯಿತು. ಹಾಗೋ ಹೀಗೋ ಬಂತು, ಮನೆಗೆ ಸೇರ್ಕೊಂಡ್ಮೇಲೆ ಮಧ್ಯಾಹ್ನದ ಅಡುಗೆ ಒಂದು ಆಗಬೇಕಲ್ಲ, ಅದು ಆಗಿರಲಿಲ್ಲ, ಲೇಟಾಗಿ ಹೋಗಿತ್ತು. ಸೊ ಅದನ್ನು ಮಾಡ್ಕೊಂಬಿಡೋಣ, ಏನು ಮಾಡೋಣ ಅಂತ ಹೇಳಿ ಯೋಚನೆ ಮಾಡ್ತಿರುವಾಗ ನನಗೆ ಕಳಲೆ ನೆನಪಾಯಿತು. ಸೇಮ್ ಇಲ್ಲ ಲಾಸ್ಟ್ ಅದನ್ನು ತೊಗೊಂಡ್ಬಿಟ್ಟು ನಾನೇನು ಮಾಡಿದೆ, ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಒಗ್ಗರಣೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದೆ. ಅದು ಹೇಗಿದ್ರು ಎಷ್ಟು ಬೇಯಿಸಿದ್ರು ಇನ್ನು ಬೇಯಲ್ಲ ಅಲ್ವಾ. ಸೊ ಅದೇ ಥರನೇ ನಾನು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಅದಕ್ಕೆ ಕಾಯಿ ಸ್ವಲ್ಪ ಜೀರಿಗೆ, ಮೆಣಸು, ಉಪ್ಪು ಹಾಕಿ ಮಿಕ್ಸಿ ಹಾಕಿಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅದನ್ನು ತಣ್ಣಗಾದ್ಮೇಲೆ ಏನು ಕಳಲೆ ಫ್ರೈ ಮಾಡ್ಕೊಂಡಿರ್ತೀವಲ್ವ, ಏನು ಎಣ್ಣೆ, ಒಣಮೆಣಸು, ಸಾಸಿವೆ, ಬೇವಿನ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಬಿಟ್ಟು ಕಳಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆರಕ್ಕೆ ಹಾಕ್ಕೋಬೇಕು. ಫ್ರೈ ಆದ ತಕ್ಷಣ ಆರಕ್ಕೆ ಬಿಸಿ ಇರ್ತಾ ನಾವು ಇದೇನು ಹಾಕ್ಕೊಬಾರ್ದು. ಆಮೇಲೆ ಕಾಯಿ, ಸ್ವಲ್ಪ ಜೀರಿಗೆ, ಮೆಣಸು, ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡಿ ಇಟ್ಕೊಂಡು ಇದು ತಣ್ಣಗಾದ್ಮೇಲೆ ಇದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಮೊಸರು ಅಥವಾ ಮಜ್ಜಿಗೆ ಇದನ್ನು ಹಾಕ್ಕೊಂಬಿಟ್ಟು ಅದ್ರ ಜೊತೆಯಲ್ಲಿ ಮಿಕ್ಸ್ ಮಾಡಿ ಮಧ್ಯಾಹ್ನ ಊಟಕ್ಕಂತೂ ನಾನು ಕಡಲೆ ಸಾಸಿವೆ, ನಮ್ಮ ಕಡೆ ಕಡಲೆ ಸಾಸಿವೆ ಅಂತೀವಿ, ಸೊ ಅದನ್ನಂತೂ ರೆಡಿ ಮಾಡಿಕೊಂಡೆ. ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಕ್ಲೀನಿಂಗು, ಬಟ್ಟೆ ವಾಶು, ಬಟ್ಟೆ ಫೋಲ್ಡಿಂಗು, ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ನಾನು 7:30 8 o'clock ಕ್ಲೋಸ್ ಮಾಡಿಬಿಟ್ಟು ನಾವು ಹೊರಟ್ವಿ. ಸೊ ಮನೆಗೆ ರೀಚ್ ಆಗೋದ್ರೊಳಗೆ 10 o'clock ಆಗಿತ್ತು. ನೆಕ್ಸ್ಟ್ ಡೇ ಏನು ಬ್ಲಾಗು ನಾನು ಕಂಟಿನ್ಯೂ ಮಾಡಿದೆ. ಅಲ್ಲಿ ನೋಡಿದರೆ ಸೆಕೆಂಡ್ ಡೇ ಸಿಕ್ಕಾಪಟ್ಟೆ ಮಳೆ ಅಂದರೆ ಯಾವ ರೀತಿ ಬರ್ತಿತ್ತು ಅಂದರೆ ನಾನು ವಿಡಿಯೋ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ. ತುಂಬಾ ಮಳೆ ಬರ್ತಾಯಿತ್ತು. ದೊಡ್ಡ ಡ್ರಮ್ ಇಟ್ಟಿದ್ದು ಔಷಧಿ ಹೊಡೆಯೋ ಡ್ರಮ್ಮು, ಅದು ಫುಲ್ ತುಂಬಿ ಚಲೋಗ್ತಿತ್ತು, ಅಷ್ಟು ಫೋರ್ಸಲ್ಲಿ ಮಳೆ ಬರ್ತಾಯಿತ್ತು. ಸೊ ಏನು ಮಾಡೋಕ್ಕಾಗಲ್ಲ, ಹಬ್ಬದ ಟೈಮಿಗೆ ಕರೆಕ್ಟಾಗಿ ಮಳೆ ಬಂದಿದೆ ಅಂತ ನಾನು ಅವಾಗಲೇ ಯೋಚನೆ ಮಾಡಿದೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಅಂದರೆ ಏನು ತುಂಬ ದಿನದಿಂದ ತಿಂಗ್ಳುಗಟ್ಟಲೆಯಿಂದ ಮಳೆ ಬಂದು ಮನೆ ಮುಂದ್ಗಡೆ ಎಲ್ಲ ನೆಲ ಈ ರೀತಿ ಪಾಚಿ ಕಟ್ಕೊಂಡ್ಬಿಟ್ಟಿತ್ತು. ಅದನ್ನೇನು ಅಷ್ಟು ಈಸಿಯಾಗಿ ಅಥವಾ ಬ್ಲೀಚಿಂಗ್ ಪೌಡರ್, ಸುಣ್ಣ ಏನೋ ಹಾಕ್ಬಿಟ್ಟು ತೊಳೆಯೋಷ್ಟು ಈಸಿ ಇರಲಿಲ್ಲ. ಹಾಗಾಗಿ ಅದನ್ನು ಈ ರೀತಿ ಮಿಷನ್ ಔಷಧಿ ಹೊಡಿತೀವಲ್ಲ, ಅದ್ರದ್ದು ತೋಟಕ್ಕೆ ಔಷಧಿ ಹೊಡಿತೀವಲ್ಲ ಅದನ್ನ ಮಿಷನ್ನಿಂದ ಈ ರೀತಿ ವಾಶ್ ಮಾಡಿದರೆ ಅಂದರೆ ಹತ್ತಿರದಿಂದ ಆ ನೀರು ಬರೋ ಫೋರ್ಸಿಗೆ, ಅದು ಏನೊಂದು ಸಣ್ಣ ಡಾಟ್ ಇರುತ್ತೆ ಅದರಿಂದ ನೀರು ಬರುತ್ತೆ, ಆ ಫೋರ್ಸಿಗೆ ಅಷ್ಟು ಹತ್ತಿರ ಹಿಡಿದ್ಬಿಟ್ಟು ನಾವು ಕ್ಲೀನ್ ಮಾಡಿದ್ವಿ ನೀರು ಬಿಟ್ಟರೆ ಅದು ಸ್ವಲ್ಪ ಬಿಡ್ತಿತ್ತು ನೋಡಿ. ಈ ರೀತಿ ಇದೊಂಥರ ಹೊಸ ಥರ ಅಂತ ಅನಿಸ್ಬೋದು ನಿಮಗೆ, ಬಟ್ ಅದು ತುಂಬ ಕ್ಲೀನಾಗಿ ಆಗ್ತಿತ್ತು. ಇನ್ನೊಂದು ಸಲ ಸೆಕೆಂಡ್ ಟೈಮ್ ನಾವು ತೊಳಿಬೇಕಿತ್ತು, ಬಟ್ ಆಗಲಿಲ್ಲ. ಸೊ ಅದರಲ್ಲಿ ಸ್ವಲ್ಪ ಕ್ಲೀನ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಅದರಲ್ಲೇ ತೊಳಿತಾ ಇದ್ವಿ. ಮಳೆ ಬಂದು ಹೇಗಾಗ್ಬಿಟ್ಟಿದೆ ನೋಡಿ, ನೆಲ ಎಲ್ಲ ಫುಲ್ಲು. ನಾನು ಕಚ್ಚೆ ಹತ್ರ ಹೋಗ್ಬೇಕಾ? ನಾನೇನ ಕಚ್ಚೆ ಹತ್ರ ಹೋಗ್ಲಿ? ಹೋಗೋದು ನೋಡು, ಕಚ್ಚೆ ಬ್ಲ್ಯಾಕ್ ಕಲರ್ ಇದೆ, ಬಿಡು ಸಾಕು. ನೀವು ಮುಟ್ಟಬೇಡ. ನಾನು ಯಾಕೆ ಅಲ್ಲಿಗೆ ಹೋಗೋದು? ಜಿಗಣೆ ಹತ್ರನಾ? ಜಿಗಣೆ ಅಲ್ಲ ಪುಟ್ಟ. ನಂತರ ಶ್ರೇಯಾನಿಗೊಂದು ಹುಳ ಕಾಣಿಸ್ಬಿಡ್ತು, ಸಣ್ಣದು, ಅಂದರೆ ಎರೆಹುಳ ಎಲ್ಲ ಇರುತ್ತಲ್ಲ ಆ ಥರದ್ದು ಒಂದು ಹುಳ ಕಾಣಿಸ್ತು ಅವನಿಗೆ. ಸೊ ನೀನು ಅದನ್ನು ಮುಟ್ಟು, ಅದ್ರ ಹತ್ರ ಹೋಗು ನೀನು, ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ನನ್ನ ಜೊತೆ ಆಟ ಆಡ್ತಾ ಇದ್ದ. ಜಿಗಣೆ ಅಂದರೆ ಏನಂತ ಗೊತ್ತಿರುತ್ತೆ ಅನ್ಕೋತೀನಿ. ನಮ್ಮ ಕಡೆ ಸಿಕ್ಕಾಪಟ್ಟೆ, ಮಳೆಗಾಲದಲ್ಲಂತೂ ಸಿಕ್ಕಾಪಟ್ಟೆ ತೋಟದಲ್ಲಿ ಸ್ವಲ್ಪ
ಸ್ವಲ್ಪ ಸಿಗೋ ಥರ ಸ್ಕಿನ್ ಏನಾದ್ರು ಸಿಕ್ಕಿದ್ರೆ ಸಾಕು ಕಚ್ಕೊಂಡ್ಬಿಡುತ್ತೆ. ಗೊತ್ತಿದೆ ಅನ್ಕೋತೀನಿ ನಾನು ಎಲ್ರಿಗೂ. ಇವಾಗ ನಮ್ಮ ಕಡೆ ಅಂದರೆ ಚಿಕ್ಕಮಂಗ್ಳೂರು ಕಡೆ ಸಿಕ್ಕಾಪಟ್ಟೆ ತೋಟದಲ್ಲಿ, ಚಿಕ್ಕಮಂಗ್ಳೂರು ಕಡೆನೇ ತೋಟ ಎಲ್ಲಿರುತ್ತೆ ಅಲ್ಲಂತೂ ಇದ್ದೇ ಇರುತ್ತೆ ಜಿಗಣೆ. ನನಗಂತೂ ಸಿಕ್ಕಾಪಟ್ಟೆ ಭಯ, ಅದನ್ನ ಕೈಯಲ್ಲಿ ಮುಟ್ಟೋಕ್ಕೆ ಭಯ ಆಗುತ್ತೆ. ಏನಾದ್ರು ಕಲ್ಲೋ ಕೋಲೋ ಹಿಂಗಿದೆಲ್ಲ ತೊಗೊಂಡು ಬಿಟ್ಟು ಅದನ್ನು ನಾನು ತೆಗೆದಾಕ್ಬಿಡ್ತೀನಿ. ಕೈಯಲ್ಲಂತೂ ಇಷ್ಟು ವರ್ಷ ಅದು ನಾನು ಮುಟ್ಟೇ ಇಲ್ಲ. ಮತ್ತು ಗುಡ್ ಎಕ್ಸ್ಪೀರಿಯೆನ್ಸು. ಆ್ಯಂಡ್ ಇವನಿಗೆ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಇವನಿಗೆ ಆಟ ಆಡೋ ಹುಚ್ಚು ಸಖತ್ ಖುಷಿಯಾಗಿಬಿಟ್ಟಿತ್ತಲ್ಲ, ನೀರಲ್ಲೆಲ್ಲ ಆಟ ಆಡ್ಬೋದು ಅಂತ ಹೇಳಿಬಿಟ್ಟು ಗೇಟ್ ಹತ್ರ ಕರ್ಕೊಂಡು ಬಂದೆ. ಚೂರು ಮಳೆ ಬಿಟ್ಟಿತ್ತು ಸಂಜೆ ಅಂತ ಹೇಳಿಬಿಟ್ಟು ಗೇಟ್ ಹತ್ರ ಕರ್ಕೊಂಡು ಬಂದೆ. ಅಲ್ಲೇ ಒಂದೆರಡು ಫೋಟೋ ಕೂಡ ತೆಗೆದೆ ಅವನದ್ದು. ಅದಲ್ಲಿ ನೀರೊಳಗಡೆ ಒಂದೊಂದೇ ಕಲ್ಲು ಹಾಕ್ತೀನಿ ಅಂತ ಹೇಳಿಬಿಟ್ಟು ಆಟ ಆಡ್ತಾ ಇದ್ದ. ಸೊ ಸರಿ ಅವನಿಗೂ ಒಂದು ಬೋರ್ ಆಗುತ್ತಲ್ಲ, ಟೈಮ್ ಪಾಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಅವನ ಜೊತೆಲಿ ಸ್ವಲ್ಪ ಹೊತ್ತು ಇದ್ದೆ, ವಿಡಿಯೋ ಎಲ್ಲ ಮಾಡ್ಕೋತಾ. ಇದು ನೆಕ್ಸ್ಟ್ ಡೇ ಬೆಳಗಿನ ವ್ಲಾಗು. ಬೆಳಗ್ಗೆ ಅಂದರೆ ಒಂದು 11-12 ಗಂಟೆ ಆಗಿತ್ತು. ಅವಾಗಿಂದು ಗೌರಿ ಪೂಜೆದು, ಗೌರಿ ಹಬ್ಬದ ದಿನದ್ದು ವ್ಲಾಗ್ ಇದು. ನಮಸ್ಕಾರ ಮಾಡ ಬಿತ್ತಾ ನಿಧಾನಕ್ಕೆ ಆಯ್ತು. ಸಾಕು, ನಮಸ್ಕಾರ ಮಾಡಿಬಿಡು. ನಮಸ್ತೆ ಹೇಳು ದೇವ್ರೆ, ನಮಸ್ತೆ. ನಾವು ಒಳ್ಳೆ ಮಾಡಿದ್ದೀನಿ, ಬುದ್ಧಿವಂತ ಆಗಿದ್ದೀನಿ ಅಂತ ಹೇಳ್ತೀಯಲ್ಲ. ಸೈಡಿಗೆ ಇಟ್ಕೊಬೇಕಾ? ನಾವು ಬಾವಿ ಪೂಜೆ ಮಾಡ್ತೀವಲ್ಲ, ಬಾವಿ ಪೂಜೆ ಏನೇನು ಮಾಡ್ತೀವೋ ಅದೇ ಥರ ಇಲ್ಲಿ ನಾವು ನಲ್ಲಿ ಪೂಜೆ ಮಾಡ್ತೀವಿ. ಬಾವಿ ಇಲ್ಲ ನಮ್ಮ ಮನೇಲಿ, ಹಾಗಾಗಿ ಆದ್ದರಿಂದ ನೀರು ತೊಗೊಂಡು ಬಂದು ಪೂಜೆ ಮಾಡೋದು. ಸೊ ಅಲ್ಲಿ ಏನಂದರೆ ಅರಿಶಿನ ಕುಂಕುಮ ಹಚ್ಚಿ ಹೂ ಹಾಕಿ ಮಂಗಳಾರತಿ ಮಾಡಿಬಿಟ್ಟು ಎಲ್ಲ ಏನು ಪೂಜೆ ಮಾಮೂಲಿ ಏನು ಪೂಜೆ ಮಾಡ್ತೀವೋ ಅದೇ ಥರನೇ ಮಾಡಿ ಅದನ್ನು ಆ ನೀರನ್ನು ಗಂಗೆ ಇದೆಯಲ್ಲ ಅದನ್ನು ತೊಗೊಂಡು ಬರಬೇಕು. ತೊಗೊಂಡು ಬಂದು ಅದನ್ನು ಹೊಸಲು ಪೂಜೆ ಮಾಡಿಬಿಟ್ಟು ನಂತರ ಅದನ್ನು ಒಳಗಡೆ ಹೋಗಿಬಿಟ್ಟು ಕೂರಿಸ್ಬಿಟ್ಟು ಗೌರಿನ ಪೂಜೆ ಮಾಡೋದು ಅಂತ ಅತ್ತೆ ಮನೆ ಶಾಸ್ತ್ರ ಇದು. ಕೂತ್ಕೋ ಮಗನೇ, ಕುಚ್ಚಿ ಕೆಳ ಕೂತ್ಕೊಂಡು ನೋಡು. ಏನು ಮಾಡಿ ನಾವೇನು ಗಂಗೆನ ಪೂಜೆ ಮಾಡಿ ತೊಗೊಂಡು ಬಂದಿರ್ತೀವಲ್ವ, ಅದನ್ನು ನಾವು ಎಲ್ಲೂ ಕೆಳಗಡೆ ಇಡಬಾರ್ದು. ಏನಿದೆ ಮಂಟಪ ಗೌರಿ ಕೂರಿಸೋ ಜಾಗ ಇದೆಯಲ್ವ, ಗೌರಿನ ಆ ನೀರೇನು ತೊಗೊಂಡಿರ್ತೀವ ಅದ್ರ ತಮ್ಗೆಗೆ ನಾವು ತಾಮ್ರ ತಮ್ಗೆ ಇದೆಯಲ್ವ ಅದಕ್ಕೆ ನಾವು ಹಾಕಿಬಿಟ್ಟು ಅದಕ್ಕೆ ಗೌರಿ ಮುಖನ ನಾವು ಕೂರಿಸ್ಬೇಕಾಗುತ್ತೆ. ಅದನ್ನು ಎಲ್ಲೂ ಕೆಳಗಡೆ ಇಡಬಾರ್ದು. ಸೊ ಇಲ್ಲಿ ಹೊಸಲು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅಂದರೆ ಯಾರು ನಾವು ಇರ್ತೀವಲ್ವ ನಾವು ಎಲ್ಲರೂ ಅರಿಶಿನ ಕುಂಕುಮ ಹಚ್ಚಿ ಪ್ರತಿಯೊಬ್ಬರು ಹೊಸಲು ಪೂಜೆ ಮಾಡಿಕೊಂಡು ನಾವು ಗೌರಿ ತೊಗೊಂಡು ಒಳಗಡೆ ಹೋಗಬೇಕಾಗತ್ತೆ. ಚೆನ್ನಾಗಿದೆ. ಹೂ ತಗೊಂಡು ಅನಂತರ ಹಿಂದೇನು ಮಂಟಪದಲ್ಲಿ ಗೌರಿ ಕೂರಿಸ್ಬಿಟ್ಟು ಅದಕ್ಕೆ ಗೌರಿ ಸಾಮಾನು, ಆಮೇಲೆ ಗೆಜ್ಜೆ ವಸ್ತ್ರ, ಹೂವು ಎಲ್ಲದನ್ನು ಹಾಕಿ ಅಲಂಕಾರ ಮಾಡಿ ನಾವು ತಾಯಿ ಮನೆಯಿಂದ ಏನು ನಮಗೆ ಬಾಗಿನ ಅಂತ ಕೊಟ್ಟಿರ್ತಾರಲ್ವ ಅದನ್ನು ಕೂಡ ನಾವು ಈ ಗೌರಿ ಹಬ್ಬದ ದಿನ ಉಪಯೋಗಿಸ್ಲೇಬೇಕಾಗತ್ತೆ. ಸೊ ಅದಕ್ಕಾಗಿ ಗೌರಿ ಹಬ್ಬಕ್ಕೆ ಅಂದ್ಬಿಟ್ಟು ಬಾಗಿನ ಕಳಿಸ್ಕೊಡ್ತಾರೆ. ಅದನ್ನು ಕೂಡ ಎಲ್ಲ ಬೇರೆ ಬೇರೆಯಾಗಿ ಎತ್ತಿಟ್ಕೊಂಡು ನಾವು ಗೌರಿ ಸಾಮಾನು ಏನಿರ್ತೀವಿ ಅದನ್ನೆಲ್ಲ ದೇವ್ರ ಹತ್ರ ಇಡಬೇಕಾಗತ್ತೆ. ನಂತರ ಪೂಜೆ ಎಲ್ಲ ಮುಗಿದ್ಮೇಲೆ ಅಮ್ಮನ ಮನೆ ಹೆಸರು ಹೇಳಿಬಿಟ್ಟು ತುಳಸಿ ತೀರ್ಥ ತೊಗೊಂಡು ಕಾಯಿನ್ ತೊಗೊಂಡು ಅದನ್ನು ಅಮ್ಮನ ಮನೆ ಹೆಸರು ಹೇಳಿಬಿಟ್ಟು ಅಮ್ಮನ ಮನೆಗೆ ಅಂತ ನಾವು ಹೋಗೋಷ್ಟೊತ್ತಿಗೆ ಅದನ್ನು ಬಾಗಿನ ರೂಪದಲ್ಲಿ ನಾವು ಕೊಡಬೇಕಾಗತ್ತೆ ಅಮ್ಮನ ಮನೆಗೆ ಹೋಗ್ತಾ. ಸೊ ಒಂದೊಂದು ಸಲ ಕೊಡೋಕ್ಕಾಗತ್ತೆ, ಒಂದೊಂದು ಸಲ ಅಂದರೆ ತುಂಬ ಲಾಂಗ್ ಟೈಮಲ್ಲಿ ಹೋಗೋದ್ರಿಂದ ಕೊಡೋಕ್ಕಾಗಲ್ಲ. ಅದು ಏನಿದೆ ಹೋಗೋಷ್ಟೊತ್ತಿಗೆ ತೊಗೊಂಡು ಹೋಗಿ ಅಮ್ಮನ ಮನೆಗೆ ದೇವ್ರಿರೋ ಜಾಗದಲ್ಲಿ ಇಟ್ಬಿಟ್ಟು ಕೊಡಬೇಕಾಗತ್ತೆ. ನಂತರ ತುಂಬ ಲೇಟಾಗಿ ಹೋಗಿತ್ತು, ಪೂಜೆ ಎಲ್ಲ ಮುಗಿಸೋಷ್ಟೊತ್ತಿಗೆ 2-2:30 ಆಗಿತ್ತು. ಶ್ರೀಯನ್ ಮಲಗೋ ಟೈಮ್ ಆ್ಯಕ್ಚುಲಿ 2:30 ಅಂದರೆ.
ಅವನಿಗೆ ಏನಾಯಿತು, ತುಂಬ ಹಸಿವಾಗಿ ಶುರು ಆಯಿತು. ಸೊ ಒಂದು ಲೋಟ ಹಾಲು ಕೊಟ್ಟೆ. ನೈವೇದ್ಯ ಏನೂ ಆಗಿರಲಿಲ್ಲ, ಬಟ್ ಮಕ್ಕಳು ದೇವ್ರ ಸಮಾನ ಅಂತಾರೆ, ಇವನಿಗೆ ಕೊಡ್ಬೋದಿತ್ತು. ಬಟ್ ಯಾಕೋ ಇವನು ಕೇಳಲಿಲ್ಲ. ಅಲ್ಲಿ ಎದುರುಗಡೆ ಹಣ್ಕಾಯಿ ಮಾಡಿದ್ದು ಕಾಯಿ ಇತ್ತಲ್ವ, ಅದೇ ಬೇಕು ಅಂತ ಹೇಳ್ಬಿಟ್ಟು ಅದನ್ನೇ ತೊಗೊಂಡು ತಿಂತಾ ಇದ್ದ. ಸೊ ಮಕ್ಕಳು ಎಲ್ಲ ದೇವ್ರ ಸಮಾನ ಅಂದ್ಬಿಟ್ಟು ನಾವು ಎಲ್ಲರೂ ಸುಮ್ಮನಾದ್ವಿ. ನಂತರ ಒಂದು ಲೋಟ ಹಾಲು ಕೊಟ್ಟೆ. ಪೂಜೆ ಎಲ್ಲ ಮುಗೀತು. ಗೌರಿ ದಾರ ಕಟ್ಕೋತೀವಲ್ವ, ಗೌರಿ ದಾರ ಈ ಹಬ್ಬದಲ್ಲಿ ಮಾಮೂಲು ಕಟ್ಕೊಳ್ಳೇಬೇಕು, ಗಂಡನ ಹತ್ರ ಕಟ್ಕೊಳ್ಬೇಕಾಗತ್ತೆ. ಸೊ ಇಲ್ಲಾಂದರೆ ನಾವು ಯಾರು ಇರ್ತೀವಿ, ಅವರ ಅತ್ತೆನೋ ಅಥವಾ ಅಕ್ಕನೋ ಯಾರ ಹತ್ರ ಆದರೂ ಕಟ್ಟಿಸ್ಕೋಬೋದು, ಪರವಾಗಿಲ್ಲ. ಸೊ ನಂತರ ದೇವರಿಗೆ ಏನು ಮಧ್ಯಾಹ್ನಕ್ಕೆ ಅಡುಗೆ ಏನೇನು ಮಾಡಿರ್ತೀವಿ ಅದನ್ನು ಗೌರಿಗೆ ನೈವೇದ್ಯ ಮಾಡಿಬಿಟ್ಟು, ಅವತ್ತು ನಾವೇನು ಮಾಡಿದ್ವಿ, ಪಾಯಸ, ಗೌರಿಗೆ ಅರಿಶಿಣದೆಲೆ ಕಡುಬು ಮಾಡಿದ್ವಿ. ವಿಶೇಷವಾಗಿ ಅದನ್ನು ಮಾಡ್ತಾರೆ. ಅರಿಶಿಣದೆಲೆ ಕಡುಬು, ಅನ್ನ ಸಾಂಬಾರು, ಚಿತ್ರಾನ್ನ, ಹೀಗೆ ಎಲ್ಲದೂ ಮಾಡಿ ಅದನ್ನು ಗೌರಿಗೆ ನೈವೇದ್ಯ ಮಾಡಬೇಕಾಗತ್ತೆ. ನಂತರ ಮಂಗಳಾರತಿ ಮಾಡಿಬಿಟ್ಟು ಪೂಜೆ ಮಾಡಿ ಊಟ ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ಡೇ ಮಾರನೇ ದಿನ ಗಣಪತಿ ಹಬ್ಬಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿಕೊಂಡ್ರು ಅತ್ತೆ, ನಾನು ಹಾಗೆ ರೆಡಿ ಮಾಡ್ಕೊಂಡ್ವಿ. ಮಾರನೇ ದಿನ ಬೆಳಿಗ್ಗೆ ಬೇಗ 9 ಗಂಟೆಗೆ ಭಟ್ರು ಬರ್ತಾರೆ ಅಂತ ಹೇಳೋದ್ರಿಂದ ಸೊ ನಾವು ಎಲ್ಲ ಬೇಗ ಎದ್ದು 4 ಗಂಟೆಗೆ 7 ಗಂಟೆಗೆ ಎದ್ದು, ಸೊ ಅವ್ರು ಬರೋದ್ರೊಳಗಡೆ ಅಟ್ಲೀಸ್ಟ್ ಒಂದು ಸ್ನಾನ ತಿಂಡಿನಾದ್ರು ಮುಗಿಸಿಟ್ಕೋಬೇಕಲ್ವ. ಹಾಗಾಗಿ ನಾವೆಲ್ಲ ಬೇಗ ಎದ್ದು ಪೂಜೆಗೆ ರೆಡಿ ಮಾಡ್ಕೊಂಡಿದ್ವಿ. ಪೂಜೆಗೆ ರಂಗೋಲಿ ಎಲ್ಲ ಹಾಕಿ ನಾನು ರೆಡಿ ಮಾಡಿಕೊಂಡೆ, ಸ್ನಾನ ಎಲ್ಲ ಮಾಡಿಬಿಟ್ಟು. ಆಮೇಲೆ ಬೆಳಿಗ್ಗೆ ಏನು ತಿಂಡಿ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ವಿ ಎಲ್ರಿಗೂ ಅಂತಲೇ. ಬೆಳಿಗ್ಗೆ ಹೆಚ್ಚು ಕಮ್ಮಿ ನಾವು ಒಟ್ಟು ಎಲ್ಲರೂ ಒಂದು 15-20 ಜನ ಇದ್ವಿ, ನಮ್ಮ ಮನೆಯವರು ಎಲ್ಲರೂ ಸೇರಿ. ಎಲ್ಲ ಬೆಳಿಗ್ಗೆ ಉಪ್ಪಿಟ್ಟು ಮತ್ತು ಅವಲಕ್ಕಿ ಬ್ರೇಕ್ಫಾಸ್ಟಿಗೆ ಆಯಿತು. ಎಲ್ಲ ಮುಗಿಸಿ ಒಬ್ಬರದೇ ಸ್ನಾನ ಮಾಡೋಷ್ಟೊತ್ತಿಗೆ ಆಗೋಯ್ತು ಟೈಮ್ 9-9:30 ಅಷ್ಟೊತ್ತಿಗೆ ಭಟ್ರು ಬಂದು, ಭಟ್ರು ಏನು ಎಲ್ಲ ಹೇಗೆ ಮಾಡಬೇಕು ಅಂತೆಲ್ಲ ಹೇಳ್ತಾರೋ ಅದೇ ರೀತಿ ನಾವು ಗಣಪತಿ ಹಬ್ಬ ಕೂಡ ಮಾಡ್ತೀವಿ. ಶ್ರೀ ವಸುನಾಥ ಸಂಯುತ ಪ್ರೀತ್ಯರ್ಥಂ ಸಂಗತ ಫಲಸಿದ್ಧ್ಯರ್ಥಂ ಭಗವತ್ ಇಲ್ಲಿ ಏನು ಮಾಡ್ತಾಯಿದ್ದೀವಿ ಅಂದರೆ ದೂರ್ವೆ, ಹಿಂದಿನ ದಿನವೇ ನಾವು ಸಾಕಷ್ಟು ದೂರ್ವೆಗಳನ್ನು, ಅಂದರೆ ಎಲ್ಲರೂ ದೂರ್ವೆ ಕೊಯ್ಯಬೇಕು. ಬಟ್ ನಮಗೆ ಎಲ್ಲರಿಗೂ ಆಗದೆ ಇದ್ದವರು, ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಕೊಯ್ಯಲ್ಲ, ಕೆಲವ್ರಿಗೆ ಏನೋ ಕೆಲಸದ ಬಿಸಿಲೇ ಆಗೋಲ್ಲ. ಸೊ ಎಲ್ಲರೂ ಕೊಯ್ದರೆ ಒಳ್ಳೆಯದು. ಅದನ್ನು ಹಬ್ಬದ ದಿನ ಹಿಂದಿನ ದಿನವೇ ನಾವು ಸಾಕಷ್ಟು ಕೊಯ್ದಿಟ್ಕೊಂಡಿರೋದ್ರಿಂದ ಅದನ್ನು ಭಟ್ರು ಹೇಳ್ತಾರೆ ಆ ಟೈಮಲ್ಲಿ ಎಲ್ಲರೂ ಸ್ವಲ್ಪ ತೊಗೊಂಡು ಅದನ್ನು ದೇವ್ರ ಹತ್ರ ಅರ್ಪಿಸಬೇಕು, ಅಂದರೆ ಇಡಬೇಕು ಅಂತ ಹೇಳಿ ಒಂದು ಇದೆ. ಸೊ ಅದೇ ಥರ ನಾವಿಲ್ಲೆಲ್ಲರೂ ಮಾಡ್ತಾಯಿದ್ದೀವಿ. ಎಲ್ರಿಗೂ ಕೊಡ್ತಾ ಇದ್ದಾರೆ. ಅವ್ರು ಕೊಯ್ದರೆ ಅವ್ರು ಮಾತ್ರ ಇಡಬೇಕು, ಇವ್ರು ಕೊಯ್ದರೆ ಇದು ಮಾತ್ರ ಇಡಬೇಕು ಅಂತ ಇಲ್ಲ. ಯಾರು ಕೊಯ್ದಿರ್ತಾರೋ, ಅಂದರೆ ನಮ್ಮ ತೋಟದಲ್ಲಿ ದೂರ್ವೆ ಚೆನ್ನಾಗಿ ಸಿಗ್ತಾಯಿತ್ತು. ಹಾಗಾಗಿ ಅಕ್ಕ ಬಾವ ಎಲ್ಲ ಹೋಗ್ಬಿಟ್ಟು ಕೊಯ್ದಿಟ್ಟಿದ್ರು. ಸೊ ಅದನ್ನೇ ಇವಾಗ ನಾವು ದೇವರಿಗೆ ಹಾಕ್ತಾಯಿದ್ದೀವಿ. ದೂರ್ವೆ ದೇವರಿಗೆ ಶ್ರೇಷ್ಠ, ಗಣಪತಿಗೆ ಶ್ರೇಷ್ಠ ಅಂತ ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಇದೊಂದು ಸ್ಟೆಪ್ಪು ಹಬ್ಬದಲ್ಲಿ. ಇಲ್ಲಿ ನಾವೇನು ಮನೆಯವ್ರು ಇರ್ತೀವಿ ಆ್ಯಂಡ್ ಬಂದವರು ಏನು ಅತ್ತೆ ಮಾವ ಎಲ್ಲ ಇರ್ತಾರಲ್ಲ, ಭಟ್ರಿಗೆ ಬಾಗಿನ ಕೊಡೋದು. ಎಲ್ಲರೂ ಪ್ರತಿಯೊಬ್ಬರು ನಾವು ಎಷ್ಟು ಜನ ಗಂಡ ಹೆಂಡ್ತಿ ಇದ್ದೀವೋ ಎಲ್ಲರೂ ಭಟ್ರಿಗೆ ಬಾಗಿನ ಕೊಟ್ಟು ತೀರ್ಥ ಪ್ರಸಾದನ ತಗೋತಾ ಇದ್ದೀವಿ. ಮಾವ ಅತ್ತೆ ಮತ್ತು ಅತ್ತೆ ಮಾವ ಅಕ್ಕ ಬಾವ ನಾನು ಇವರು, ಸೊ ಎಲ್ಲರೂ ಸೇರಿ ದೇವರಿಗೆ ಭಟ್ರಿಗೆ ಬಾಗಿನ ಕೊಟ್ಬಿಟ್ಟು ಆಶೀರ್ವಾದ ತೊಗೊಂಡು ತೀರ್ಥ ಪ್ರಸಾದ ತಗೋತಾ ಇದ್ದೀವಿ. ಸೊ ದೇವರಿಗೆ ಮಂಗಳಾರತಿ ಎಲ್ಲ ಮಾಡಿಬಿಟ್ಟು ದೇವರಿಗೆ ಏನೇನು ಕಡುಬು ಚಕ್ಲಿ ಎಲ್ಲ ಏನೇನು ನೈವೇದ್ಯ ಮಾಡಿರ್ತೀವಲ್ಲ ಅದು ನಾನು ಕಡುಬು ದೇವರಿಗೆ ಹೇಗೆ ಮಾಡಿದ್ದೀವಿ ಅಂತ ನಾನು ನೆಕ್ಸ್ಟ್ ರೆಸಿಪಿಲಿ ನಾನು ಅದನ್ನು ಆ್ಯಡ್ ಮಾಡ್ತೀನಿ. ಏನೇನು ಮಾಡಿರ್ತೀವಿ ಅದನ್ನೆಲ್ಲ ದೇವರಿಗೆ ನೈವೇದ್ಯ ಮಾಡಿಬಿಟ್ಟು ನಾವೆಲ್ಲ ಊಟ ಮಾಡಿದ್ವಿ. ಸೊ ಸಂಜೆ ಆಗೋಷ್ಟೊತ್ತಿಗೆ ಏನು ರಂಗೋಲಿ ಎಲ್ಲ ಮತ್ತೆ ಫಸ್ಟಿಂದ ಹಾಕಿಬಿಟ್ಟು ಎಲ್ಲ ಕ್ಲೀನಾಗಿ ಜೋಡಿಸ್ಕೊಂಡು ಇಲ್ಲಿ ಮತ್ತೆ ಇನ್ನೊಂದು ಸಲ ಭಜನೆ ಮಾಡಿ ಮಂಗಳಾರತಿ ಮಾಡಿ ದೇವರನ್ನ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಗಣಪತಿ ಹಬ್ಬ ಅಂದರೆ ಈ ದೊಡ್ಡವರಿಗಿಂತ ಮಕ್ಕಳಿಗೆ ತುಂಬ ಸಂಭ್ರಮ, ತುಂಬ ಖುಷಿಯಿಂದ ಇರ್ತಾರೆ. ಗಣಪತಿ ನಮ್ಮ ಮನೇಲಿದೆ, ಗಣಪತಿನ ತುಂಬ ದಿನದಿಂದ ಗಣಪತಿ ಹಬ್ಬ ನಮ್ಮ ಮನೇಲಿ ಗಣಪತಿ ಕೂರಿಸ್ತೀವಿ ಅಂತ ಹೇಳಿಬಿಟ್ಟು ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೋತಾ ಬರ್ತಾ ಇರೋದ್ರಿಂದ ಅದೊಂದು ಏನೋ ಸಂಭ್ರಮ ಮಕ್ಕಳಿಗೆ ಮೊದಲಿಂದನೂ. ಸೊ ನಮ್ಮನೇದು ಹಳ್ಳಿ ಮನೆ ಆಗಿರೋದ್ರಿಂದ ತುಂಬ ಏನೂ ಸಿಕ್ಕಾಪಟ್ಟೆ ಡೆಕೋರೇಷನ್ ಮಾಡಿ ತುಂಬ ಗ್ರ್ಯಾಂಡಾಗಿ ಆ ಥರ ಈ ಥರ ಎಲ್ಲ ನಾವು ಮಾಡಲ್ಲ. ಸಿಂಪಲ್ಲಾಗಿ ಅವ್ರ ಅತ್ತೆ ಮಾವ ಮೊದಲಿಂದ ಯಾವ ಥರ ಮಾಡ್ಕೊಂಡು ಬಂದಿದ್ದಾರೋ ಅದೇ ಥರನೇ ನಾವು ಮಾಡ್ತಾಯಿದ್ದೀವಿ. ಮುಂದೆ ಫ್ಯೂಚರಲ್ಲಿ ಏನಾಗುತ್ತೆ
ಗೊತ್ತಿಲ್ಲ. ಇದೇ ಥರ ಅಂತೂ ಮಾಡ್ಕೊಂಡು ಬರ್ತೀವಿ ಅಂತ ಅನ್ಕೋತಾ ಇದ್ದೀನಿ. ಸಿಂಪಲ್ಲಾಗಿ ತುಂಬ ಡೆಕೋರೇಷನ್ಗೆ ದೇವರಿಗೆ ಏನು ಬೇಕು ಭಕ್ತಿಯಿಂದ ಪೂಜೆ ಮಾಡೋದು ಬೇಕು ಅಷ್ಟೇ. ಅದು ಬದಲು ಎಲ್ಲ ಡೆಕೋರೇಷನ್ ಅದು ಇದು ಅಂತ ಆಡಂಬರವಾಗಿ ನಾವು ಮಾಡಲ್ಲ. ಈ ಹಬ್ಬ ಮಾತ್ರ ಹೀಗೇ. ಇನ್ನು ವರಮಹಾಲಕ್ಷ್ಮಿ ಪೂಜೆ ನಾನು ಮಾಡಿ ಹಾಕಿರೋದು ನೋಡಿದ್ದೀರಾ, ಅದನ್ನು ಕೂಡ ಸಿಂಪಲ್ಲಾಗಿ ನಾನು ಮಾಡ್ತೀನಿ. ಸಿಕ್ಕಾಪಟ್ಟೆ ಏನು ಆಡಂಬರವಾಗಿ ಮಾಡಲ್ಲ. ಭಕ್ತಿಯಿಂದ ದೇವರಿಗೊಂದು ಹೂ ಅರ್ಪಿಸಿದ್ರು ಅದು ದೇವರಿಗೆ ಮುಟ್ಟುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಎಲ್ಲದು ಆಯಿತು. ಶ್ರೀಯಾನ್ ಕೂಡ ಜಾಗಂಟೆ ಬಾರಿಸೋದ್ರಲ್ಲಿ ಎಷ್ಟು ಇಂಟ್ರೆಸ್ಟು ಅಂದರೆ ತುಂಬ ಖುಷಿಯಿಂದ ಅವನು ಈ ಸಲ ಹಬ್ಬದಲ್ಲಿ ಅಂದರೆ ಖುಷಿಯಿಂದ ಎಲ್ಲರ ಜೊತೆನೂ ಮಿಂಗಲ್ ಆಗಿದ್ದ. ಏನು ಹಠ ಏನೂ ಮಾಡಿರಲಿಲ್ಲ. ಬಟ್ ಮಧ್ಯಾಹ್ನ ಊಟ ಮಾತ್ರ ಅವನು 2 ದಿನನೂ ಲೇಟ್ ಆಗೋಯಿತು. ಬಟ್ ಅವನು ಅಡ್ಜಸ್ಟ್ ಮಾಡಿಕೊಂಡ. ತುಂಬ ಹ್ಯಾಪಿಯಾಗಿದ್ದ ಕೂಡ, ಏನೂ ಕಿರಿಕಿರಿ ಮಾಡ್ತಾ ಇರಲಿಲ್ಲ. ಸೊ ಇದೆಲ್ಲ ಮುಗಿಸ್ಬಿಟ್ಟು ನಾವು ಭಜನೆ ಮಾಡ್ತೀವಲ್ಲ, ಭಜನೆ ಮಾಡಿಬಿಟ್ಟು ಗಣಪತಿನ ಮಂಗಳಾರತಿ ಮಾಡಿಬಿಟ್ಟು ಗಣಪತಿನ ನಾವು ಗಣಪತಿನ ನಾವು ತೆಗೆದುಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ ನಾವು ಬಾವಿ ಇಲ್ಲದೆ ಇರೋದ್ರಿಂದ ನೀರಲ್ಲೇ ಬಿಟ್ಬಿಡ್ತೀವಿ. ಅಂದರೆ ಡ್ರಮ್ಮಲ್ಲಿ ನೀರು ತುಂಬಿಸ್ಬಿಟ್ಟು ಅದರಲ್ಲೇ ಬಿಟ್ಬಿಡ್ತೀವಿ. ಬಿಟ್ಟ ತಕ್ಷಣ ನೋಡದೆ ವಾಪಸ್ ಬಂದುಬಿಡ್ತೀವಿ. ಇದು ನಮ್ಮ ಹಬ್ಬದ ಆಚರಣೆ. ಹೇಗಿತ್ತು ಅಂಥೇಳಿ ದಯವಿಟ್ಟು ತುಂಬ ಲೆಂತಿ ಇದೆ, ನೀವು ಲೆಂತ್ ಇದೆ ಸ್ಕಿಪ್ ಮಾಡಿ ನೋಡ್ತೀರಾ ಅಂತ ಅನ್ಕೋತೀನಿ. ನಾನು ತುಂಬ ಲೆಂತ್ ಇರೋದ್ರಿಂದ ಹಬ್ಬ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಲೆಂತಿ ವಿಡಿಯೋನೇ ಹಾಕಿದ್ದೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ. ಸೊ ನಿಮ್ಮ ಕಮೆಂಟ್ಸ್ ನಂಗೆ ತಪ್ಪದೇ ಇರಲಿ ಪ್ಲೀಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮೀ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.